ನಮ್ ತೇಜಸ್ ಓಡ್ ಬಂದ, ನಾನು ಏನ್ ಬ್ಲಾಗ್ ಮಾಡ್ತೀನಿ ಅಂತ ನೋಡಕ್ಕೆ. ಸುಳ್ಳು. ಹೇ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹಾಯ್ ಚುಟ್ಕಿ, ಕೂದಲು ಕಡಿಮೆ ಆದ್ರೂ ಬಟ್ಲಲ್ಲಿ ಊಟ ಖಾಲಿ ಆದ್ಮೇಲೆ ಅಲ್ಲಿ ನಿಂತ್ಕೊಳ್ಳೋದು ಮಾತ್ರ ಬಿಡ್ಲಿಲ್ಲ ನೀನು. ಇವತ್ತು ನಮ್ಮ ಮಂಜುಳತ್ತೆ ಅವ್ರ ಬರ್ತಡೆ, ಅವರಿಗೆ ಸರ್ಪ್ರೈಸ್ ಕೊಡಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಆಭರಣನ್ ಬರ್ತಡೆಲ್ಲೂ ಸರ್ಪ್ರೈಸ್ ಕೊಡಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ಇವ್ರ ಬರ್ತಡೆ ಎಲ್ಲಾದ್ರೂ ಸರ್ಪ್ರೈಸ್ ಕೊಡಕ್ ಆಗ್ತಾ ಇಲ್ವಾ? ಹಲಸಿನ ಹಣ್ಣಿನ ಸ್ಮೆಲ್ ಹೊಡಿತಲ್ವಾ? ಹಲಸಿನ ಹಣ್ಣು ಏನಾದ್ರು ಇಟ್ಟಿದ್ರ? ಅದೇ ಅಪ್ಪ, ಬಾಕ್ಸಿಂದ ಏನ್ ಸ್ಮೆಲ್ ಇಲ್ಲ. ಅದು ಇದಕ್ ಹೋಗಿ ಬಂದಾದ್ಮೇಲೆ, ಆಭರಣನ್ ಬರ್ತಾಳೆ ಹೋಗಿ ಬಂದಾದ್ಮೇಲೆ ಅದೇ ಏರು ಲಾಕ್ ಆಗಿರುತ್ತಲ್ಲ ಹಂಗೆ. ನೋಡಿ, ಅಮ್ಮ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಗಾಡಿ ಹೇಳ್ತಾ ಇದೆ ಅಮ್ಮಂಗ್ ಸೀಟ್ ಬೆಲ್ಟ್ ಹಾಕಳಿ ಅಂತ. ನನ್ ಕಡೆಲೇ ಮಾಡ್ಕೊತೈತಿ, ಗೊತ್ತಿದೆ ಅಂತ ಮುಂಚೆನೆ ಅಜ್ಜಿ ಮುಂಚೆನೆ ಹೇಳಿದ್ರೆ ಅದೇನ್ ಸರ್ಪ್ರೈಸ್ ಇರ್ತೈತೆ. ನಂಗೆ ಅಜ್ಜಿ ರಾಯರ್ ದೇವಸ್ಥಾನದಲ್ಲಿ ಯಾವಾಗ್ಲೂ ರಶ್. ಓ, ಈ ತರ ಲೈನ್ ರಾಯರ್ ದೇವಸ್ಥಾನಕ್ಕೆ ಪೀಕ್ ಟೈಮ್ ಅಲ್ವಾ ಇದು? ಅಲ್ಲೇ ಅಜ್ಜಿ, ಅಲ್ಲೇ ಅಜ್ಜಿ. ಇಲ್ಲೆಲ್ಲ ನಿಲ್ಸಕ್ ಇಲ್ಲಿ ಒಂದ್ ನಿಮಿಷ ರೋಡ್ ಮಧ್ಯೆ ನಿಲ್ಸಕ್ ಆಗಲ್ಲ, ಇಲ್ಲೇ ಹತ್ಕೊಬಿಡು ಅನ್ನಕ್ಕೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತಡೇ. ಇವತ್ ನಮ್ಮ ಅತ್ತೆ ಬರ್ತಡೇ ಸ್ಪೆಷಲ್. ಅಯ್ಯೋ, ಅವ್ರು ಲೇಟ್ ಆಯ್ತು ಅಂತ ಹೋದ್ ಸಾಕಿ ಕೈ ನೋವಂತ ಹಾಸ್ಪಿಟ್ಲಿಗೆ ತೋರ್ಸ್ಬೇಕು. ಲೇಟ್ ಆಯ್ತು ಅಂತ ಹೋದ್ ಪಾಪ ಆಯ್ತು. ಅತ್ತೆ ಕಾರಲ್ಲಿ ಫಸ್ಟ್ ಟೈಮ್ ಕೂರ್ತಿರೋದು? ಮುಂಚೆ ಕೂತಿದ್ರು? ಇಲ್ಲ, ಇದು ಫಸ್ಟ್ ಟೈಮ್. ಅತ್ತೆ ಫಸ್ಟ್ ಟೈಮ್ ನೋಡಿ, ಬರ್ತಡೇ ದಿನ ಅತ್ತೆ ಫಸ್ಟ್ ಟೈಮ್ ಕಾರಲ್ಲಿ ಕೂತಿದ್ದಾರೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಮಲ್ಲ. ನಮ್ಮ ಅಮ್ಮ ಎಲ್ಲಾನು ಹೇಳಿರ್ತೈತೆ, ಏನು ಹೇಳ್ದಂಗ್ ನಾವ್ ಸರ್ಪ್ರೈಸ್ ಆಗ್ತಾರನ ಅಂದ್ರೆ ನಮ್ಮ ಅಮ್ಮ ಎಲ್ಲಾನು ಊದಿರ್ತೈತೆ. ಊದೋದು ಅಂದ್ರೆ ಏನವ, ಈಗ ಅಲ್ಲಿ ಇರ್ತಾಳಿಲ್ಲ ಅನ್ನೋದೇನ್ ಇರಾಕಲ್ಲ. ನಾನು ಇಲ್ಲಿ ದೇವಸ್ಥಾನಕ್ಕಿಂತ ಹೊರಟಿದ್ದೆ, ಅಂಬರ್ ಮನ್ಗೆ ಹೋಯ್ತಾಳಲ್ಲವ. ಆಮೇಲೆ ಕಳ್ಸಿದ್ನಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಒಂದ್ಸಲ ತೋರ್ಸ್ಕೊಂಡ್ ಬಂದ್ಬಿಡೋಣ ಮತ್ತೆ ಅಂತ ಇದ್ ಮಾಡಿದ್ದು. ಅತ್ತೆಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದು, ಆದ್ರೆ ಅದು ಸರ್ಪ್ರೈಸ್ ಆಗ್ಲಿಲ್ಲ. ಮತ್ತೆ ಇವಾಗ ಸಂಜೆ ಹೋಗ್ಬೇಕು ಬರ್ತ್ಡೇ ಕೇಕ್ ಕಟ್ ಮಾಡ್ಸಕ್ಕೆ. ಇವಾಗ ದೇವಸ್ಥಾನದಿಂದ ಕರ್ಕೊಂಡ್ಬಂದ್ ಮನೆಗ್ ಬಿಟ್ಟು ರಿಟರ್ನ್ ಹೋಗ್ತಾ ಇದೀವಿ. ಅತ್ತೆದು ಕೇಕ್ ಕಟ್ ಮಾಡ್ಸೋ ಕಾರ್ಯಕ್ರಮ ಸಂಜೆಗೆ ಹೋಯ್ತು. ಏನಕ್ಕೆ ಅಂದ್ರೆ ತೇಜಸ್ಸು ಸ್ಕೂಲಿಗೆ ಹೋಗಿದ್ದೆ, ಅಗಸ್ತ್ಯನಾದ್ರೂ ಇರ್ತಾನೆ ಅನ್ಕೊಂಡ್ ಹೋಗಿದ್ವಿ. ಬಟ್ ಆದ್ರೆ ಅಗಸ್ತ್ಯನೂ ಇರ್ಲಿಲ್ಲ, ಅಗಸ್ತ್ಯಂಗ್ ಸ್ವಲ್ಪ ಹುಷಾರಿರ್ಲಿಲ್ವಂತೆ. ಪ್ರತಿಯೊಬ್ರು ಕೂಡ ನಾನು ದಪ್ಪ ಆಗಿದ್ದೀನಿ ಅಂತ ಇದಾರೆ. ಸೊ ಹಂಗಾಗಿ ಇವತ್ತಿಂದ ಸ್ಟ್ರಿಕ್ಟ್ ಆಗಿ ಫ್ಯಾಟ್ ಲಾಸ್ ಜರ್ನಿ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಇನ್ನೂ ಇವತ್ತು ಊಟ ಮಾಡಿಲ್ಲ. ಟೈಮ್ ಆಲ್ರೆಡಿ 3:15 ಹತ್ತತ್ರ ಆಗಕ್ಕೆ ಬಂದಿದೆ. ಊಟನೂ ಮಾಡಲ್ಲ. ನೀಟಾಗಿ ಸೌತೆಕಾಯಿ ಮತ್ತು ಬಿಸಿನೀರನ್ನು ಜಾಸ್ತಿ ಕುಡಿಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಪಪಾಯ, ಅದು ಕೂಡ ಫ್ಯಾಟ್ ಲಾಸ್ ಬರ್ನ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟು. ಮತ್ತೆ ನನ್ನ ಡೈಲಿ ಫುಡ್ ರೋಟೀನ್ ನಾನು ವ್ಲಾಗ್ ಮಾಡಿದ್ರೆ ಮೇ ಬಿ ನಾನು ಸಕ್ಸಸ್ಫುಲ್ ಆಗಿ ಸಣ್ಣ ಆಗ್ತೀನೇನೋ. ಅದನ್ನ ಇನ್ನು ಟ್ರೈ ಮಾಡ್ತೀನಿ. 50 ಸಾಕು. ಸಾಕು. 50 ರೂಪಾಯಿಗೆ 4 ಸೌತೆಕಾಯಿ ಕೊಟ್ಟರು. ಆಕ್ಚುಲಿ ಅವ್ರು 3 ಕೊಡ್ತಾ ಇದ್ರು. ನಾನು 4 ಬಾರ್ಗೇನಿಂಗ್ ಮಾಡಿ ಇನ್ನೊಂದು ಕೊಡಿ ಅಂತ 4 ಇಸ್ಕೊಂಡೆ. ಮುಂಚೆ ಇದೇ 50 ರೂಪಾಯಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ ಗೊತ್ತಾ? ನಾನು ಇಲ್ಲ ಎಗ್ ರೈಸ್ ತಿಂತಿದ್ದೆ, ಇಲ್ಲ ಕಬಾಬ್ ತಿಂತಿದ್ದೆ, ಇಲ್ಲ ಚಾಕ್ಲೇಟ್ ಬನ್ನು, ಇಲ್ಲ ಕಚೋರಿ. ಬರೀ ನಾನು ಇದನ್ನೇ ತಿಂದುನೇ ದಪ್ಪ ಆಗಿರೋದು, ಬೇರೆ ಏನೂ ಇಲ್ಲ. ಬರೀ ನಾನ್ ವೆಜ್ಜು ಆಯಿಲಿ ಫುಡ್ ತಿಂದೆ ನಾನು ದಪ್ಪ ಆಗಿರೋದು. ಸೊ ಇವತ್ತಿಂದ ಸ್ಟ್ರಿಕ್ಟ್ ಆಗಿ ಫ್ಯಾಟ್ ಲಾಸ್ ಅಂತ ಯಾವ್ದು ಮಾಡ್ತವೆ ಅಂಥದನ್ನೇ ತಿನ್ಬೇಕು. ಒಂದು ಚಿಕ್ಕ ಸೌತೆಕಾಯಿ ಕೊಟ್ಟಿದ್ದಾರೆ, ಇದನ್ನೇ ತಿನ್ನೋಣ ಇವಾಗ. ಆಕ್ಚುಲಿ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಇದನ್ನ ತಿಂದ್ರೆ ನಮಗೆ ಒಂದು ಸ್ವಲ್ಪ ಹೊತ್ತು ಏನಾದರೂ ಲೈಕ್ ಫುಡ್ಡನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎನರ್ಜಿ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ, ಊಟ ಮಾಡಿರ್ಲಿಲ್ವಲ್ಲ, ಸೌತೆಕಾಯಿ ಮತ್ತೆ ಕ್ಯಾರೆಟ್ ತಿಂತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು. ಚುಟ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಕಣ. ಮಲಗಿದ್ದ ನೀನು?
ಏನಾಯ್ತು ಗೊತ್ತಾ, ನಾನು ಕಾರಲ್ಲಿ ಕೂರ್ಲಿಕ್ಕೆ ಬಂದೆ, ಒಂದು ಕ್ಲಿಪ್ ರೆಕಾರ್ಡ್ ಮಾಡೋಣ, ಮಂಜುಳತ್ತೆ ಅವರ ಬರ್ತಡೆಗೆ ಕೇಕ್ ಕಟ್ ಮಾಡ್ಸಕ್ ಹೋಗ್ತಾ ಇದೀವಿ ಇವಾಗ ಅಂತ. ಬೆಳಗ್ಗೆ ಏನ್ ಕೇಕ್ ಕಟ್ ಮಾಡ್ಸಕ್ ಹೋಗಿದ್ವಿ, ಕೇಕ್ ಕಟ್ ಮಾಡ್ಸಕ್ ಆಗ್ಲಿಲ್ಲ, ಇವಾಗ ಕೇಕ್ ಕಟ್ ಮಾಡ್ಸಕ್ ಹೋಗ್ತಾ ಇದೀವಿ ಅಂತ. ನಾನು ಮೆಟ್ಲಿಂದ ಕೆಳಗಡೆ ಇಳಿದ್ ಬರ್ತಾ ಇದೀನಿ, ಜೋಬಿಗೆ ಹಂಗೆ ಕೈ ಹಾಕ್ತೆ, ಜೋಬಲ್ಲಿ ಫೋನ್ ಸೆನ್ಸ್ ಆಗ್ಲಿಲ್ಲ, ನಾನೇ ನನ್ ಕಂಡೆ ಅಂತ ಮತ್ತೆ ಫೋನ್ ಮನೇಲೆ ಬಿಟ್ಟು ಬಂದಿದೀನಿ ಅಂತ ಮನೆಗೆ ಹೋಗ್ತಾ ಇದೀನಿ. ಆಮೇಲೆ ಒಂದು ಮನೆ ಹತ್ರ ಬಂದಾದ್ಮೇಲೆ ಮತ್ತೆ ನೋಡ್ತಾ ಇದೀನಿ ಫೋನ್ ಕೈಯಲ್ಲೇ ಇದೆ. ನಿಮಗೇನಾದ್ರು ಈ ತರ ಆಗಿದ್ರೆ ಕಮೆಂಟ್ ಮಾಡಿ. ಏನ ಹಾಲು ಸೆಲೆಬ್ರೇಷನ್ ಹಾಲು ಇದೇನು ಅಲ್ಲ, ನಾನು ಅನ್ಕೊಂಡೆ ಇದ್ಯಾವ ಸ್ಕೂಲ್ ತರ ಐತೆ ಅಂತ. ಟೇಕ್ ಟು ಆಕ್ಷನ್. ಸಿನಿಮಾ ಥಿಯೇಟ್ರು. ಆ ಟಡ್ಡಿ ಬೇರ್ ಗೋರಿಲ್ಲ ಆಗ್ಬಿಟ್ಟಿದೆ. ಕೇಕ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಬಟ್ ಆದ್ರೆ ನಾನು ಇವತ್ತೇ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೀನಿ. ಹಂಗಾಗಿ ತಿಂತಾ ಇಲ್ಲ ಕಣತೆ. ನಿಜ, ನನ್ನ ಬ್ಲಾಗ್ ಇವತ್ತು ನೋಡು. ಇಲ್ಲ ಅಪ್ಪ ಅಮ್ಮ ಫೋಟೋ ತೆಗೆಸ್ಕೊತಾ ಇದಾರೆ. ನಮ್ಮ ಮಂಜುಳತ್ತೆ ಆ ಕಡೆ ಈ ಕಡೆ ಸೈಡಿಗೆ ಬಂದಾಯ್ತು. ಇವಾಗ ಅವ್ರದ್ದಾಗಿದೆ ಸ್ಟೇಜು. ಸುಮ್ನೆ ಇಲ್ಲ ಬಿಟ್ಟಾಗೋಣ ನಿನ್ನ. ಏಕೆ? ಯಾಕೆಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಫುಲ್ಲು. ಇಲ್ಲ ಇದು ಬಿಡತ್ಲಾಗೆ ಮಲ್ಕತ್ತೀಯ ಇಲ್ಲೇ? ರೂಮ್ ವ್ಯವಸ್ಥೆ ಮಾಡ್ಸೋಣ ಬಿಡು. ಮೇಲಿದೆ ಅಂತ ನೋಡು, ಹೋಗ್ತೀಯಾ? ಇಲ್ವಾ? ಕಾರೆಲ್ಲೋ ನಿಮ್ಮಪ್ಪ ಕಾರ್ ತೆಗಿ ಅಂತ ಕೀ ಕೊಟ್ರು, ಅಲ್ಲಿದ್ಯಾ? ಬರ್ತಡೇ ಎಲ್ಲ ಆಯ್ತು. ಇವಾಗ ನಮ್ ತೇಜಸ್ ಸುವರ್ಣ ಹೋಟ್ಲು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಆದ್ರೆ ಇವತ್ತು ತರಷ್ಟೇ ಲಾಸೆ, ನಾನ್ ವೆಜ್ ಅಂತ ತಿನ್ನಂಗಿಲ್ಲ. ವೆಜ್ ಎಲ್ಲ ಏನಾದ್ರು ಸ್ವಲ್ಪ ತಿನ್ಕೋಬಾರ್ದಿಲ್ಲ. ನೀನ್ ನಾನ್ ವೆಜ್ ತಿಂತೀಯನ? ಎಲ್ಲಾ ದಿನಾನು ಫಿಕ್ಸಾ? ಇಲ್ಲಿ ನೋಡಿ, ಫಸ್ಟ್ ಸಲಾಡ್ ತಂದ್ಕೊಟ್ರು. ಆಲ್ಮೋಸ್ಟ್ ಇದನ್ನ ನಾನೇ ಖಾಲಿ ಮಾಡಿರೋದು. ಬಂತು ತೇಜಸ್ ಫುಲ್ ಬ್ಯಾಟಿಂಗ್. ಅಲ್ಲಿ ಮಟನ್ ತೋರ್ಸ್ಕೊಂಡ್ ತಿಂತವನೆ. ಚಿಕನ್ನ ನಾನು ಒಂದೆರಡು ರೋಟಿ ತಗೊಂಡಿದೀನಿ. ಊಟ ಎಲ್ಲ ಆಯ್ತು. ಇವಾಗ ನಮ್ ಕಾರ್ ಹತ್ರ ಬಂದೆ. ನಮ್ ತೇಜಸ್ ಓಡ್ ಬಂದ, ನಾನು ಏನ್ ಬ್ಲಾಗ್ ಮಾಡ್ತೀನಿ ಅಂತ ನೋಡಕ್ಕೆ ಅಲ್ವಾ? ಓ ಸಾರಿ, ಕೇಕ್ ತಗೊಂಡ್ ಹೋಗಕ್ಕ. ಓಪನ್ ಮಾಡು. ಓ ಹಂಗೆ ಬರ್ತೀಯಾ? ರೋಹನ್ ನಿಂದು ಸ್ಟೇರಿಂಗ್ ಅಡ್ಜಸ್ಟ್ ಮಾಡಿದೊಂದು ಸೀಟು ನಮಗೆ ಅಷ್ಟ್ರಲ್ಲಿ ಡ್ರೈವ್ ಮಾಡಕ್ ಆಗಲ್ಲ, ಹಿಂದೆ ಇರ್ಬೇಕು. ಬಾಯ್ ಕಣ ತೇಜಸ್. ಬಾಯ್. ಅವನಿಗೆ ಏನ್ ಕೊಡ್ತಿದ್ದೀರಾ? 2 ಕೇಕ್ ಅವನಿಗೇನಾ? ಒಂದೇ ಸಾಕು ಹಿಡ್ಕೊಳ್ಳಿ. ಇನ್ನೇನು ನಾವೇ ಕಟ್ ಮಾಡಿಸ್ ನಾವೇ ಇಟ್ಕೊಂಡ್ರೆ ಅದೇನ್ ಪ್ರಯೋಜನ? ಆಯ್ತು, 2 ತಗೊಂಡು ಎಂಜಾಯ್ ಮಾಡ. ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬಾಯ್. ನೋಡಿ, ಇಷ್ಟೊತ್ತಿನಲ್ಲಿ ನಮ್ಮ ಬೆಕ್ಕಿಗೆ ಎಂಸಂಡ್ ತುಂಬ್ಕೊತಾ ಇದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.